ಇವತ್ತು ನಾವು ನೋಡ್ಲಿರೋದು ರಿಬ್ಬನ್ ಸ್ವಾಮಿ ಅನ್ನೋ ಕನ್ನಡ ಸಿನಿಮಾದ ರಿವ್ಯೂ. ಈ ಸಿನಿಮಾ ಒಂದು ರೂರಲ್ ಥ್ರಿಲ್ಲರ್. ರಿಬ್ಬನ್ ಸ್ವಾಮಿ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು ಅನ್ನೋ ಕಥೆನ ಹೇಳೋ ಸಿನಿಮಾ ಇದು. ಆಕ್ಚುಲಿ ಈ ಸಿನಿಮಾದ ಸ್ಟಾರ್ಟಿಂಗ್ನಲ್ಲೇ ಅವರು ಸೂಸೈಡ್ ಮಾಡ್ಕೊಂಡು ಸತ್ತಿರೋ ಹಾಗೆ ತೋರಿಸ್ತಾರೆ. ಅದ್ರಲ್ಲೂ ತನ್ನಂತಾನೇ ಶೂಟ್ ಮಾಡ್ಕೊಂಡು ಸತ್ತಿರೋ ಹಾಗೆ ತೋರಿಸ್ತಾರೆ. ಅವರ ಲೈಫ್ನಲ್ಲಿ ಏನ್ ನಡೀತು ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ಅವರು ತನ್ನ ಹೆಂಡತಿ ಮತ್ತೆ ತನ್ನ ಗ್ಯಾಂಗ್ ಜೊತೆ ಊರಲ್ಲೇ ಇರ್ತಾರೆ. ಇವನ್ನ ಒಬ್ಬ ಭಯಂಕರ ಸಿಡುಕ ಅಥವಾ ಕೋಪಿಷ್ಟ ಅಂತಾನೆ ಹೇಳ್ಬೋದು. ಎಲ್ ಬೇಕಾದ್ರೂ ಹೋಗಿ ಗಲಾಟೆ ಮಾಡ್ಕೊಳ್ಳೋ ವ್ಯಕ್ತಿ. ಅದಕ್ಕಾಗಿಯೇ ಇವರ ಸುತ್ತಮುತ್ತ ಏಕಪಟ್ಟಿ ಶತ್ರುಗಳಿದ್ದಾರೆ. ಒಂದ್ ಹಂತದಲ್ಲಿ ಇವರ ಜೊತೆ ಇರೋರೇ ಇವರಿಗೆ ಶತ್ರುಗಳಾಗಿ ಬದಲಾಗ್ತಾರೆ. ಅದು ಇವರು ಮಾಡೋ ಒಂದು ಕೆಲಸದಿಂದ. ಹಂಗೆ ಇವರು ಏನ್ ಮಾಡಿದ್ರು? ಆ ಶತ್ರುಗಳಿಂದ ಇವರಿಗೆ ಏನಾದ್ರೂ ತೊಂದ್ರೆ ಆಯ್ತಾ? ಕ್ಲೈಮ್ಯಾಕ್ಸ್ನಲ್ಲಿ ಇವರ ಆತ್ಮಹತ್ಯೆಗೆ ಕಾರಣ ಏನು ಅನ್ನೋ ತರಹದ ವಿಷಯಗಳನ್ನ ಹೇಳೋ ಸಿನಿಮಾ ಇದು. ನಂಗೆ ಈ ಸಿನಿಮಾದಲ್ಲಿ ಇಷ್ಟ ಆದ ಮೊದಲ ವಿಷಯ ಅಂದ್ರೆ ನೇಟಿವಿಟಿ ಫ್ಯಾಕ್ಟರ್. ಅಂದ್ರೆ ಕಾಡಿನ ಹತ್ರ ಇರೋ ಒಂದು ಊರು, ಆ ಊರಲ್ಲಿ ಹಂದಿ ಬೇಟೆಯಾಡಿ ಅದನ್ನ ಅಡ್ಗೆ ಮಾಡಿ ಊಟ ಮಾಡೋ ಪದ್ಧತಿ ಇರೋದು. ಅದೇ ರೀತಿ ನಮ್ಮ ಹೀರೋ ಕ್ಯಾರೆಕ್ಟರ್ ಮತ್ತೆ ಹೀರೋ ಗ್ಯಾಂಗ್, ಇದನ್ನೆಲ್ಲ ಸ್ಟಾರ್ಟಿಂಗ್ನಲ್ಲೇ ತುಂಬಾ ನೀಟಾಗಿ ತೋರಿಸಿದ್ದಾರೆ. ಮತ್ತೆ ಒಂದು ಕಡೆ ಹೀರೋ ಗಾಡಿಯಲ್ಲಿ ಹೋಗುವಾಗ ಒಂದು ಹುಲಿನ ಹೊಡೆದಿದ್ದೀನಿ, ಅದನ್ನ ಹೂರ್ಬೇಕು ಅಥವಾ ಮುಚ್ಚಾಕ್ಬೇಕು ಅನ್ನೋ ವಿಷಯ ಹೇಳ್ತಾರೆ. ಆಗ್ಲೇ ಗೊತ್ತಾಗತ್ತೆ ಅವರು ಏನ್ ತಪ್ಪು ಮಾಡಿದ್ದಾರೆ ಅಂತ. ಸೊ ಅದರಲ್ಲಿ ಯಾವುದೇ ಮಿಸ್ಟ್ರಿ ಇಲ್ಲ. ಆದ್ರೆ ಅದನ್ನ ಇವರು ಮಿಸ್ಟ್ರಿ ತರ ಮೇಂಟೈನ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ. ಆದ್ರೆ ಅದು ಅಷ್ಟಾಗಿ ವರ್ಕೌಟ್ ಆಗಿಲ್ಲ. ಆದ್ರೆ ಆ ಘಟನೆನ ಇವರು ಯಾಕೆ ಮಾಡಿದ್ರು ಅನ್ನೋದು ಒಂದು ನೀಟಾದ ಮಿಸ್ಟ್ರಿ ಆಗಿತ್ತು. ಅದೇ ರೀತಿ ಇವರ ಆತ್ಮಹತ್ಯೆಗೆ ಕಾರಣ ಯಾರಿರಬಹುದು ಅನ್ನೋದನ್ನ ಕೂಡ ಒಂದು ಚಿಕ್ಕ ಮಿಸ್ಟ್ರಿಯಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಯಾಕಂటే ಇವರ ಸುತ್ತ ತುಂಬಾ ಜನ ಶತ್ರುಗಳಿದ್ರು. ಸೊ ಯಾವಾಗ ಏನ್ ನಡೆಯುತ್ತೆ ಅನ್ನೋ ಕುತೂಹಲ ಇದ್ದೇ ಇತ್ತು. ಆದ್ರೆ ಕಥೆ ಹೋಗ್ತಾ ಹೋಗ್ತಾ ಇದು ಹೀಗೆ ಮುಗಿಯುತ್ತೆ ಅಂತ ಸ್ವಲ್ಪ ಪ್ರೆಡಿಕ್ಟ್ ಮಾಡೋ ಹಾಗಿತ್ತು. ಅದನ್ನ ತಗೊಂಡು ಹೋಗೋ ರೀತಿ ಇನ್ನೂ ಸ್ವಲ್ಪ ಮಿಸ್ಟೀರಿಯಸ್ ಆಗಿ ಇರಬಹುದಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಆದ್ರೆ ಓವರಾಲ್ ಆಗಿ ಹೇಳೋದಾದ್ರೆ ಅಷ್ಟೇನು ಬೋರ್ ಹೊಡಿಸದೆ ನೋಡಬಹುದಾದ ಸಿನಿಮಾ. ಖಂಡಿತ ಟ್ರೈ ಮಾಡಿ ನೋಡಬಹುದು. ನನ್ನ ರೇಟಿಂಗ್ 2.9 ಔಟ್ ಆಫ್ 5. ಅಡಲ್ಟ್ ಕಂಟೆಂಟ್ ಬಗ್ಗೆ ಹೇಳೋದಾದ್ರೆ ಮೈಲ್ಡ್ ಆದ ಇಂಟಿಮೇಟ್ ಸೀನ್ಸ್ ಮತ್ತೆ ವಯಲೆನ್ಸ್ ಇದೆ. ಅದಕ್ಕೆ ತಕ್ಕ ಹಾಗೆ ಪ್ಲಾನ್ ಮಾಡ್ಕೊಳ್ಳಿ. ಈ ಸಿನಿಮಾ ರಿವ್ಯೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕೆಳಗೆ ಕಾಮೆಂಟ್ ಮಾಡಿ. ಇನ್ನೂ ಮೂವಿ ಸ್ಟುಡಿಯೋ ಫಿಲ್ಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ರಿವ್ಯೂನಲ್ಲಿ ಸಿಗೋಣ.